ಸ್ನೇಹಿತರೆ, ಹೊನ್ನೆವಾಣಿಗೆ ಸ್ವಾಗತ. ಜಮ್ಮು ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಜೊತೆಗಿನ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸುವ ನಿರ್ಧಾರವನ್ನು ಭಾರತ ತೆಗೆದುಕೊಂಡಿರುವಂಥದ್ದು ನಿಮಗೆಲ್ಲ ಗೊತ್ತಿರುವ ವಿಚಾರ. ಈ ನಿಟ್ಟಿನಲ್ಲಿ ಒಂದು ಹನಿ ನೀರನ್ನು ಪಾಕಿಸ್ತಾನಕ್ಕೆ ಹರಿಸದಂತೆ ನೋಡಿಕೊಳ್ಳಲು 3 ಅಂಶಗಳ ಕಾರ್ಯತಂತ್ರ ರೂಪಿಸಲು ತಜ್ಞರಿಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಹಾಗಾದರೆ ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸೋದು ನಿಜಕ್ಕೂ ಸುಲಭನಾ? ಸಾವಿರಾರು ಕಿಲೋಮೀಟರ್ ಹರಿಯುವ ಸಿಂಧೂ ನದಿಯ ನೀರನ್ನು ತಡೆಯುವ ಸಾಮರ್ಥ್ಯ ಭಾರತಕ್ಕೆ ಇದೆಯಾ? ಈ ನಿಟ್ಟಿನಲ್ಲಿ ಭಾರತ ಕೈಗೊಂಡಿರುವ ಕ್ರಮಗಳೇನು? ಪಾಕಿಸ್ತಾನ ವಿರುದ್ಧ ನೀರಿನ ಯುದ್ಧ ಹೇಗೆ? ಇದೆಲ್ಲದರ ವಾಸ್ತವತೆಯನ್ನು ನೋಡೋಣ. ಬನ್ನಿ ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಿಮಾಲಯದ ತಪ್ಪಲಲ್ಲಿ ಪಶ್ಚಿಮ ಟಿಬೆಟ್ನಲ್ಲಿ ಮಾನಸ ಸರೋವರದ ಸಮೀಪ ಹುಟ್ಟುವ ನದಿ ಸಿಂಧೂ. ಅಲ್ಲಿಂದ ವಾಯುವ್ಯ ದಿಕ್ಕಿನತ್ತ ಹರಿಯುವ ನದಿ ಲಡಾಖ್ ಮೂಲಕ ಪಾಕಿಸ್ತಾನದ ನೆಲ ತಲುಪುತ್ತದೆ. ಅಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನ್ ಹಿಂದೂಕುಷ್ ಮೂಲಕ ಹರಿದು ದಕ್ಷಿಣಕ್ಕೆ ತಿರುಗುತ್ತದೆ. ಅಲ್ಲಿಂದ ಕರಾಚಿ ಮೂಲಕ ಅರಬ್ಬಿ ಸಮುದ್ರ ಸೇರುತ್ತದೆ. ಒಟ್ಟಾರೆಯಾಗಿ 2000 ಮೈಲುಗಳಷ್ಟು ದೂರ ಹರಿಯುವ ಈ ನದಿ ಜಗತ್ತಿನ ಅತಿ ಉದ್ದದ ನದಿಗಳಲ್ಲಿ ಒಂದು. ಇದು ಏಷ್ಯಾದ ಅತಿ ಉದ್ದದ ನದಿ ಮಾತ್ರವಲ್ಲ, ಪಾಕಿಸ್ತಾನದ ರಾಷ್ಟ್ರೀಯ ನದಿ ಕೂಡ ಹೌದು. ಈ ನದಿಯ ಒಟ್ಟು ಜಲಾನಯನ ಪ್ರದೇಶ 4,50,000 ಚದರ ಮೈಲಿ. ಈ ಪೈಕಿ 1,75,000 ಚದರ ಮೈಲಿಗಳಷ್ಟು ಪ್ರದೇಶ ಹಿಮಾಲಯದ ಶ್ರೇಣಿಗಳು ಮತ್ತು ಹಿಂದೂಕುಷ್ ಹಾಗೂ ಕಾರಕೋರಂ ಶ್ರೇಣಿಯ ಬೆಟ್ಟದ ತಪ್ಪಲಲ್ಲಿಯೇ ಇದೆ. ಉಳಿದ ಪ್ರದೇಶ ಪಾಕಿಸ್ತಾನದ ಕಡಿಮೆ ಮಳೆ ಬೀಳುವ ಜಾಗದಲ್ಲಿದೆ. ನದಿಯ ವಾರ್ಷಿಕ ಹರಿವು 58 ಘನ ಮೈಲಿ, ಅಂದರೆ ಈಜಿಪ್ತಿನ ನೈಲ್ ನದಿಯ 2ರಷ್ಟು ಮತ್ತು ಪರ್ಷಿಯನ್ ಕೊಲ್ಲಿಯಲ್ಲಿ ಹರಿಯುವ ಟೈಗ್ರಿಸ್ ಮತ್ತು ಯೂಫ್ರೆಟಿಸ್ ನದಿಗಳ ಒಟ್ಟು ಹರಿವಿನ 3ರಷ್ಟು. ಈ ನದಿಗಳಲ್ಲಿ ಮಳೆ ನೀರು ಮಾತ್ರ ಅಲ್ಲದೆ ಭಾರೀ ಪ್ರಮಾಣದಲ್ಲಿ ಹಿಮ ಕೂಡ ನೀರಾಗಿ ಪರಿವರ್ತನೆಯಾಗಿ ಹರಿಯುತ್ತದೆ. ರಾವಿ, ಬಿಯಾಸ್, ಸಟ್ಲೇಜ್, ಡೀಲಂ ಮತ್ತು ಚಿನಾಬ್ಗಳು ಸಿಂಧೂ ನದಿಯ ಉಪನದಿಗಳು. ಸಿಂಧೂ ಜಲಾನಯನ ವ್ಯಾಪ್ತಿಯ ಈ ನದಿಗಳು ಸಿಂಧೂ ನದಿಯ ಎಡಭಾಗಕ್ಕೆ ಹರಿಯುತ್ತವೆ. ಈ ಪೈಕಿ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ಗಳನ್ನು ಪೂರ್ವದ ನದಿಗಳೆಂದು, ಚಿನಾಬ್, ಗೀಲಂ ಮತ್ತು ಸಿಂಧೂಗಳನ್ನು ಪಶ್ಚಿಮದ ನದಿಗಳೆಂದು ಕರೆಯಲಾಗುತ್ತದೆ. ಸಿಂಧೂ ಮತ್ತು ಅದರ ಉಪನದಿಗಳು ಚೀನಾ, ಟಿಬೆಟ್ ಸ್ವಾಯತ್ತ ಪ್ರದೇಶ, ಭಾರತ ಮತ್ತು ಪಾಕಿಸ್ತಾನ ಸೇರಿ ಒಟ್ಟು 4 ದೇಶಗಳ ಮೂಲಕ ಹರಿಯುತ್ತವೆ. 21 ಕೋಟಿಗೂ ಹೆಚ್ಚು ಜನಸಂಖ್ಯೆ ಸಿಂಧೂ ಹಾಗೂ ಅದರ ಉಪನದಿಗಳ ಮೇಲೆ ಅವಲಂಬನೆಯಾಗಿದೆ. ಪಾಕಿಸ್ತಾನದ 65% ಭೂಪ್ರದೇಶದ ಕೃಷಿಗೆ ಈ ಸಿಂಧೂ ನದಿಯ ನೀರು ಬೇಕೇ ಬೇಕು. ಅದರಲ್ಲೂ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳ ಪಾಲಿಗೆ ಈ ನದಿಯ ನೀರು ನಿರ್ಣಾಯಕ. ಪಾಕಿಸ್ತಾನದಲ್ಲಿ ಬೇಡಿಕೆಯ 90% ಆಹಾರ ಪದಾರ್ಥ ಬೆಳೆಯುವುದು ಸಿಂಧೂ ನದಿಯ ನೀರಿನಿಂದ. ಪಾಕಿಸ್ತಾನದ 68% ಗ್ರಾಮೀಣ ಜನಸಂಖ್ಯೆ ಸಿಂಧೂ ನದಿ ನೀರಿನ ಮೇಲೆಯೇ ಅವಲಂಬಿತವಾಗಿದೆ. ಈ ನದಿಗಳ ನೀರನ್ನು ಬಳಸಿಕೊಳ್ಳುವ ಕುರಿತಾಗಿ ಉಭಯ ದೇಶಗಳ ನಡುವೆ ಆದ ಒಪ್ಪಂದವೇ ಸಿಂಧೂ ನದಿ ನೀರಿನ ಒಪ್ಪಂದ. ಈ ಒಪ್ಪಂದ ಆಗಿದ್ದು 1960ರಲ್ಲಿ. ಇದಕ್ಕೂ ಮುಂಚೆ 1948ರಲ್ಲಿ ಭಾರತದ ಸರ್ಕಾರ ಪಾಕಿಸ್ತಾನಕ್ಕೆ ನೀರು ಹರಿಸುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದಾಗ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮೊರೆ ಹೋಯಿತು. ಅನೇಕ ವರ್ಷಗಳ ಮಾತುಕತೆಯ ನಂತರ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ 1960ರಲ್ಲಿ ಈ ಒಪ್ಪಂದ ಏರ್ಪಟ್ಟಿತು. ಅಂದಿನ ಭಾರತದ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಮತ್ತು ಪಾಕಿಸ್ತಾನದ ಮಿಲಿಟರಿ ಜನರಲ್ ಅಯೂಬ್ ಖಾನ್ ನಡುವೆ ಸೆಪ್ಟೆಂಬರ್ 19, 1960ರಲ್ಲಿ ಕರಾಚಿಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. 62 ವರ್ಷಗಳ ಹಿಂದೆ ಸಹಿ ಹಾಕಲಾದ ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿ ಭಾರತವು ಸಿಂಧೂ ಮತ್ತು ಅದರ ಉಪನದಿಗಳಿಂದ 19.5% ನೀರನ್ನು ಪಡೆದರೆ ಪಾಕಿಸ್ತಾನ ಸುಮಾರು 80% ನೀರನ್ನು ಪಡೆಯುತ್ತದೆ. ಈ ಒಪ್ಪಂದದ ಪ್ರಕಾರ 2 ದೇಶಗಳ ನಡುವೆ ಪ್ರತಿ ವರ್ಷ ಸಿಂಧೂ ಜಲ ಆಯೋಗದ ಸಭೆ ನಡೆಸುವುದು ಕಡ್ಡಾಯ. ಈ ಒಪ್ಪಂದದಡಿ ಪೂರ್ವ ನದಿಗಳ ಮೇಲೆ ಭಾರತಕ್ಕೆ ಸಂಪೂರ್ಣ ಹಕ್ಕನ್ನು ನೀಡಲಾಯಿತು. ಆದಾಗ್ಯೂ 10 ವರ್ಷಗಳ ಕಾಲದ ವಿಶೇಷ ಅನುಮತಿಯಡಿಯಲ್ಲಿ ಭಾರತಕ್ಕೆ ಮಂಜೂರಾದ ಈ ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ 10 ವರ್ಷ ಸರಬರಾಜು ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಪಾಕಿಸ್ತಾನ ಪೂರ್ವದ ನದಿಗಳ ನೀರಿನ ನಷ್ಟಕ್ಕೆ 1 ಬಾರಿ ಹಣಕಾಸಿನ ಪರಿಹಾರ ಕೂಡ ಪಡೆದಿತ್ತು. ಇನ್ನು ಪಶ್ಚಿಮದ ನದಿಗಳ ಮೇಲಿನ ಹಕ್ಕನ್ನು ಪಾಕಿಸ್ತಾನಕ್ಕೆ ನೀಡಲಾಗಿದೆ. ಈ ಎಲ್ಲಾ ನದಿಗಳಿಂದ ಒಟ್ಟಾರೆ 168 ಮಿಲಿಯನ್ ಎಕರೆ ಅಡಿ ನೀರಿನ ಪೈಕಿ ಭಾರತಕ್ಕೆ 33 ಮಿಲಿಯನ್ ಎಕರೆ ಅಡಿ ವಾರ್ಷಿಕ ನೀರು ಹಂಚಿಕೆಯಾದರೆ 135 ಮಿಲಿಯನ್ ಎಕರೆ ಅಡಿ ನೀರು ಪಾಕಿಸ್ತಾನಕ್ಕೆ ಹಂಚಿಕೆಯಾಗಿದೆ.
ಈ ಒಪ್ಪಂದದ ಬಗ್ಗೆ ಯಾವುದೇ ಸಮಸ್ಯೆಗಳಿದ್ದರೆ ಎರಡೂ ದೇಶಗಳು ಮಾತುಕತೆ ಮೂಲಕ ಪರಿಹರಿಸಿಕೊಳ್ಳಬೇಕು. ವಿಶ್ವ ಬ್ಯಾಂಕ್ ಕೂಡ ಈ ವಿಷಯದಲ್ಲಿ ಸಹಾಯ ಮಾಡಬಹುದು. ಜೊತೆಗೆ ಎರಡು ದೇಶಗಳ ನಡುವಿನ ದತ್ತಾಂಶಗಳ ವಿನಿಮಯ ಮತ್ತು ಪರಸ್ಪರ ಸಹಕಾರಕ್ಕೆ ಖಾಯಂ ಸಿಂಧು ಆಯೋಗ ರಚಿಸಲಾಗಿದೆ. ಇದರಲ್ಲಿ ಎರಡು ದೇಶಗಳಿಂದ ನೇಮಕಗೊಂಡ ಆಯುಕ್ತರು ಇರುತ್ತಾರೆ. ಆದರೆ ಈ ಒಪ್ಪಂದವನ್ನು ಯಾರಾದರೂ ಉಲ್ಲಂಘಿಸಿದರೆ ಕ್ರಮವೇನು ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಇದುವೇ ಭಾರತಕ್ಕೀಗ ವರದಾನ. ಸದ್ಯದ ಸಮಸ್ಯೆಗಳ ನಡುವೆ ಜನಸಂಖ್ಯೆ ಹೆಚ್ಚಳ ಕಾರಣ ನೀಡಿ ಪಾಕಿಸ್ತಾನದ 135 ಮಿಲಿಯನ್ ಎಕರೆ ಅಡಿ ನೀರಲ್ಲಿ ಭಾರತ 20 ಮಿಲಿಯನ್ ಎಕರೆ ಅಡಿ ನೀರನ್ನು ಬಳಸಿಕೊಳ್ಳಬಹುದು. ಈ ನದಿಗಳಿಂದ 13,32,000 ಎಕರೆಗೆ ನೀರಾವರಿ, 18,600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲು ಭಾರತಕ್ಕೆ ಅವಕಾಶವಿದೆ. ಆದರೆ ಈಗ 8 ಲಕ್ಷ ಎಕರೆ ಮಾತ್ರ ನೀರಾವರಿಗೆ ಒಳಪಡಿಸಿದ್ದು 3,034 ಮೆಗಾವ್ಯಾಟ್ಗಳಷ್ಟು ವಿದ್ಯುತ್ನ್ನು ಮಾತ್ರ ಇಲ್ಲಿಂದ ಉತ್ಪಾದನೆ ಮಾಡಲಾಗುತ್ತಿದೆ. ಹೀಗಾಗಿ ಪಾಕಿಸ್ತಾನ್ ಡೆಲ್ಟಾ ಪ್ರದೇಶದ ಹಿಂದೆಯೇ ಇರುವ ಸುಕೂರ್ ವ್ಯಾಲಿಯಲ್ಲಿ ಇಷ್ಟು ನೀರು ವ್ಯರ್ಥವಾಗುತ್ತಿದೆ. ಇದರಿಂದಾಗಿ ಜನಸಂಖ್ಯೆ ಹೆಚ್ಚಳ, ಅಭಿವೃದ್ಧಿ ಹೆಸರಲ್ಲಿ ಹೆಚ್ಚಿನ ನೀರು ಬಳಸಿಕೊಳ್ಳುವ ಕಾರಣಕ್ಕೆ ಒಪ್ಪಂದ ಮುರಿಯಬಹುದು. ಇದನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೂಡ ಒಪ್ಪಲಿದೆ. ಈ ವಾದವನ್ನು ಮುಂದಿಟ್ಟು ಅಲ್ಪ ಪ್ರಮಾಣದ ನೀರು ತಡೆಯಲು ಸಾಧ್ಯವಿದೆ ಎನ್ನುತ್ತಾರೆ ಜಲತಜ್ಞರು. ಇನ್ನು ಈ ಒಪ್ಪಂದದ ಪುನರ್ ಪರಿಶೀಲನೆ ನಡೆಸಬೇಕು ಎಂದು ಭಾರತ 2023ರಿಂದಲೂ ಆಗ್ರಹಿಸುತ್ತಲೇ ಬರುತ್ತಿದೆ. ಆದರೆ ಪಾಕಿಸ್ತಾನ ಇದಕ್ಕೆ ಒಪ್ಪಿರಲಿಲ್ಲ. ಅಲ್ಲದೆ ಭಾರತ ತನ್ನ ನೆಲದ ನದಿ ಪಾತ್ರದಲ್ಲಿ ನಿರ್ಮಿಸುತ್ತಿರುವ ಕಿಶನ್ ಗಂಗಾ ಮತ್ತು ಬಾಗ್ಲಿಹಾರ್ ಜಲ ವಿದ್ಯುತ್ ಯೋಜನೆಗಳಿಗೆ ತಕರಾರು ಎತ್ತಿತ್ತು. ಭಾರತ 2018ರಿಂದಲೇ 330 ಮೆಗಾವ್ಯಾಟ್ ಸಾಮರ್ಥ್ಯದ ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆಯನ್ನು ಆರಂಭಿಸಿದೆ. ಜೊತೆಗೆ ಚೆನಾಬ್ನಲ್ಲಿ 850 ಮೆಗಾವ್ಯಾಟ್ ಸಾಮರ್ಥ್ಯದ ರ್ಯಾಟಲ್ ಜಲ ವಿದ್ಯುತ್ ಯೋಜನೆಗೂ ಚಾಲನೆ ನೀಡಲಾಗಿದೆ. ಈಗ ಈ ಎರಡು ಯೋಜನೆಗಳ ಮೂಲಕ ನದಿ ನೀರು ಉಪಯೋಗಿಸಿಕೊಳ್ಳಲು ಆದ್ಯತೆ ನೀಡಲಾಗುತ್ತಿದೆ. ಹಾಗೆಯೇ ಈ ನದಿಗಳ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಪಕುಲ್ದುಲ್ ಹಾಗೂ ಬರ್ಸಾರ್ ಡ್ಯಾಂಗಳ ನಿರ್ಮಾಣಕ್ಕೆ ಕೂಡ ಯೋಜನೆ ರೂಪಿಸಲಾಗಿದೆ. ಇವೆರಡು ಯೋಜನೆಗಳು ಸಾಕಾರಗೊಂಡರೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನದಿ ನೀರು ಸಂಗ್ರಹಿಸಬಹುದು. ಇಲ್ಲಿ ಸಂಗ್ರಹವಾದ ನೀರನ್ನು ರಾಜಸ್ಥಾನ, ಪಂಜಾಬ್ ಹಾಗೂ ಹರಿಯಾಣ ರಾಜ್ಯಗಳಿಗೆ ಡೈವರ್ಟ್ ಮಾಡಬಹುದು. ಇನ್ನು ಪೂರ್ವದ ನದಿಗಳಿಂದ ತನ್ನ ಹಕ್ಕಿನ ಸಂಪೂರ್ಣ ನೀರನ್ನು ಬಳಸಿಕೊಳ್ಳಲು ಭಾರತ ಯೋಜಿಸಿದೆ. ಈ ನಿಟ್ಟಿನಲ್ಲಿ 2024ರಲ್ಲೇ ಶಹಾಪುರ್ ಕಾಂಡಿ ಡ್ಯಾಂ ಕಾರ್ಯಾರಂಭ ಮಾಡಿದೆ. ಇನ್ನು ಉಜ್ ಡ್ಯಾಂ ನಿರ್ಮಾಣ ಕಾರ್ಯವನ್ನು ತೀವ್ರಗೊಳಿಸಲಾಗಿದೆ. ಇವೆರಡೂ ಕಾರ್ಯಗತಗೊಂಡಾಗ ವಾರ್ಷಿಕ 9.3 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನೀರಿನ ಹರಿಯುವಿಕೆಯನ್ನು ತಡೆಯಬಹುದು ಎನ್ನುವುದು ತಜ್ಞರ ಅಭಿಮತ. ಈಗ ಒಪ್ಪಂದ ರದ್ದುಗೊಂಡಿದ್ದರಿಂದ ಪಾಕಿಸ್ತಾನದ ಯಾವುದೇ ತಕರಾರಿಗೂ ಮಾನ್ಯತೆ ಕೊಡಬೇಕಾದ ಅಗತ್ಯವಿಲ್ಲ. ಅಷ್ಟೇ ಅಲ್ಲ, ಈ ಡ್ಯಾಂಗಳ ನಿರ್ಮಾಣ ಮತ್ತು ನದಿಗಳ ನೀರಿನ ಡೈವರ್ಷನ್ನಿಂದ ಉಂಟಾಗಬಹುದಾದ ಜೀವ ವೈವಿಧ್ಯ ಹಾಗೂ ಪರಿಸರದ ದುಷ್ಪರಿಣಾಮಗಳನ್ನು ಪಾಕಿಸ್ತಾನ ಎದುರಿಸಬೇಕಾಗಲಿದೆ. ಪಾಕಿಸ್ತಾನಕ್ಕೆ ತನ್ನ ದೇಶದಲ್ಲಿ ಹುಟ್ಟಿ ಹರಿಯುವ ಪ್ರಮುಖ ನದಿಗಳೇ ಇಲ್ಲ. ಭಾರತದಲ್ಲಿ ಹುಟ್ಟಿ ಭಾರತದ ಮುಖಾಂತರ ಹರಿದು ಬರುವ ನದಿಗಳ ಜಲಸಂಪನ್ಮೂಲವನ್ನೇ ಅದು ಅವಲಂಬಿಸಿದೆ. ಹೀಗಾಗಿ ಪಾಕಿಸ್ತಾನದ ಜೀವನಾಡಿ ಎಂದೇ ಕರೆಯಲ್ಪಡುವ ಸಿಂಧು ಮತ್ತು ಅದರ ಉಪನದಿಗಳ ನೀರಿನ ಮೇಲೆ ಭಾರತ ಹಿಡಿತ ಸಾಧಿಸಿದರೆ ಅಲ್ಲಿನ ಜನರು ನೀರಿಗಾಗಿ ಹಾತೊರೆಯುವ ಸ್ಥಿತಿ ನಿರ್ಮಾಣವಾಗಲಿದೆ. ನೀರಿನ ಸಮಸ್ಯೆ ಜೊತೆಗೆ ಪಾಕಿಸ್ತಾನದ ಆಹಾರ ಭದ್ರತೆಗೂ ಭಾರಿ ಹೊಡೆತ ಬೀಳಲಿದ್ದು ಮುಂದಿನ ದಿನಗಳಲ್ಲಿ ಆ ದೇಶದಲ್ಲಿ ಆಹಾರದ ಕೊರತೆ ಉಂಟಾಗಲಿದೆ. ಇನ್ನು ಯಾವುದೇ ಮುನ್ಸೂಚನೆ ನೀಡದೆ ಭಾರತ ಏಕಾಏಕಿ ನೀರು ಬಿಟ್ಟರೆ ಪಾಕಿಸ್ತಾನಕ್ಕೆ ಅತಿವೃಷ್ಟಿ ಕೂಡ ತಪ್ಪಿದ್ದಲ್ಲ.